ನಾನು ಕೂಡ ಅಧ್ಯಕ್ಷರಾಗಿದ್ದು ಎಷ್ಟು ಎಲ್ಲ 2-3 ದಿವಸ ಆಗಿದೆ ಚಾರ್ಜ್ ತಗೊಂಡು. ಆಗಿದ್ಮೇಲೆ ನಮ್ಮದು ಲೇಔಟ್ ಏನಿದೆ ಆ ಲೇಔಟ್ಗೆಲ್ಲ ನಾವು ವಿಸಿಟ್ ಮಾಡಿದ್ದೀನಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ನಮ್ಮಲ್ಲಿ ನೀರು ಕೊರತೆ ಇದೆ. ಆಮೇಲೆ ರೋಡ್ಗೆ ತಾರ್ ರೋಡ್ಸ್ ಇಲ್ಲ. ಭಾಳ ದಿವಸ 32 ವರ್ಷದಿಂದ ಇಲ್ಲಿ ಏನು ಕೆಲಸ ಆಗಲಿಲ್ಲ. ಅದೆಲ್ಲ ನೋಡಿ ನಾನು ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಇವಾಗ ನಮ್ಮದು 31ನೇ ತಾರೀಕಿಗೆ ಇಮ್ಮಿಡಿಯೇಟಾಗಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಡೆವಲಪ್ಮೆಂಟ್ ಭಾಳ ದಿವಸದಿಂದ ಡೆವಲಪ್ಮೆಂಟ್ ಆಗಲಿಲ್ಲ ಲೇಔಟು. ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಇಮ್ಮಿಡಿಯೇಟಾಗಿ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ಲೇಔಟೇ ಅಲ್ವಾ, ಬಟ್ ಕೋಲಾರದಲ್ಲಿ ಏನು 32 ವರ್ಷ ಹಿಂದೆ ಲಿಮಿಟೇಷನ್ನು 6.5 ಕಿಲೋಮೀಟರ್ ಕೊಟ್ಟಿದ್ದರು. ಇವಾಗವರೆಗೂ 32 ವರ್ಷದಿಂದನೂ 6.5 ಕಿಲೋಮೀಟ್ರೇ ಇದೆ. ಯಾರೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಇದು ನಮ್ಮ ಪೂರ್ತಿ ತಾಲೂಕೆಲ್ಲ ತಗೋಬೇಕು. ಆವಾಗಲೇ ನಾವು ಏನಾರ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗೋದು, ಜನಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗೋದು, ನಮ್ಮ KUDAಗೇನೋ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಕೆಲಸ ಸಿಗುತ್ತೆ. ಟೌನನ್ನು ಒಂದು ಡೆವಲಪ್ಮೆಂಟ್ ಮಾಡ್ಬೋದು. ಅದು ನಾನು ಆಲ್ರೆಡಿ ನಮ್ಮ ದೊಡ್ಡವರು ನಸೀರ್ ಅಹಮದ್ ಸಾಹೇಬರಿಗೆ, MLA ಸಾಹೇಬರಿಗೆ, ಅನಿಲ್ ಸಾಹೇಬರಿಗೆ ಅದೆಲ್ಲ ತಿಳಿಸಿದ್ದೀನಿ. ಇವಾಗ ಮೀಟಿಂಗ್ನಲ್ಲಿ ಅದು ಅದೊಂದು ಅಜೆಂಡಾ ಇಡ್ತಾಯಿದ್ದೀವಿ. ಆಮೇಲೆ ಒಂದು ರಿಂಗ್ ರೋಡ್ ಆಗಬೇಕು ನಮಗೆ. ನಾವು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಗಲಿ, ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಆಗಲಿ ಅವಾಗೆಲ್ಲ ಹೇಳಿದ್ದೀವಿ ನಾವು, ಇನ್ನೂ ಒಂದು ರಿಂಗ್ ರೋಡ್ ಮಾಡ್ತೀವಿ, ಟೌನ್ಗೆ ಒಂದು ಡೆವಲಪ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು. ಅದು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀವಿ. MLA ಅವರು ಇವತ್ತು MLA ಜೊತೆಯಲ್ಲಿ ನಾನು ಮಧ್ಯಾಹ್ನವರೆಗೂ ಇದ್ದೆ, ಎಲ್ಲ ಮಾತಾಡಿದ್ದೀನಿ. ಅವರು ಏನು ಹೇಳಿದ್ದಾರೆ ಅಂದರೆ 100 ಕೋಟಿ ಆಲ್ರೆಡಿ ರಿಸರ್ವ್ ಆಗಿದೆ. PWD ಅವರು ಪ್ಲ್ಯಾನ್ ಮಾಡಿದ್ದಾರೆ. ಇದು ಮೀಟಿಂಗ್ ಆದ ತಕ್ಷಣವೇ ನಾವೆಲ್ಲ ಕೂತ್ಕೊಂಡು ಒಂದು ಡಿಸಿಷನ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ಇಮ್ಮಿಡಿಯೇಟಾಗಿ ರಿಂಗ್ ರೋಡ್ ಕೂಡ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಯಾವುದು ಲೇಔಟ್ನಲ್ಲಿ ಅವರು ಪಾಪ ಬಂದಿದ್ದರು ನಮ್ಮ ಹತ್ರ, ಅವರೆಲ್ಲ ಅಸೋಸಿಯೇಷನ್ ಇದೆ ಅವ್ರದ್ದು. ಅದಕ್ಕೆ ಮುಂದೆನೇ ನಾನು ಹೋಗಿಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಆಲ್ರೆಡಿ ನೀರು ಕೆಲಸ ಎಷ್ಟು ನಡೀತಾ ಇದೆ. ಆಮೇಲೆ ರೋಡ್ ಕೆಲಸ PWD ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದು ಒಂದು ವಾರ ಒಳಗಡೆ ನಾವು ಸ್ಟಾರ್ಟ್ ಮಾಡ್ತೀವಿ. ಆಗೋದಷ್ಟು ಬೇಗ ಎಲ್ಲ ಕೆಲಸ ಏನಿದೆ ಲೇಔಟ್ನಲ್ಲಿ ಅದು ಎಲ್ಲ ಮಾಡೋಕ್ಕೆ ಪ್ರಯತ್ನ ಬೀಳ್ತೀವಿ. ನಮ್ಮ ಮೀಟಿಂಗ್ ಆದ ತಕ್ಷಣ ನಾನು ಎಲ್ಲ ಕಡೆ ವಿಸಿಟ್ ಹೋಗಿಬಿಟ್ಟು ಎಲ್ಲಿ ಏನೇನು ನಡೆದಿದೆ ಅದೆಲ್ಲ ಫಾಲೋ ಮಾಡಿ ಅದು ಏನು ಮಾಡಬೇಕು ಅದು ಕರೆಕ್ಟಾಗಿ ವ್ಯವಹಾರ ಏನಿದೆ ಅಲ್ಲಿ ನಾನು ಲೇಔಟ್ ಪ್ಲ್ಯಾನಿಂಗ್ ಏನಿದೆ ಪೂರ್ತಿ ಮಾಡೋಂಗೆ ಮಾಡ್ತೀನಿ.